ಯಾರೆಲ್ಲ ಬಿಡದಿ ತಟ್ಟೆ ಇಡ್ಲಿ ತಿಂದಿದ್ದೀರಾ? ಬ್ಯಾಂಗ್ಳೂರಲ್ಲಿ ಸುಮಾರು ಕಡೆ ಬಿಡದಿ ತಟ್ಟೆ ಇಡ್ಲಿ ಅಂತ ನೀವು ನೋಡಿರ್ಬೋದು. ಸಿಕ್ಕಾಪಟ್ಟೆ ಜನ ತುಂಬಿರ್ತಾರೆ. ಅಂಥ ಸ್ಪೆಷಾಲಿಟಿ ಏನು? ಇಡ್ಲಿ ಅಂತೂ ಭಾಳ ಸಾಫ್ಟಾಗಿ ಮಲ್ಲಿಗೆ ಹೂ ಥರ ಇರುತ್ತೆ ಅಂತ ಹೇಳ್ತಾರೆ. ಅದೇ ನಾವು ಮನೇಲಿ ತಯಾರು ಮಾಡಿದ್ರೆ ಸೂಪರಾಗಿರುತ್ತೆ. ಅಲ್ಲಿ ಒಂದು ತಟ್ಟೆ ಇಡ್ಲಿ ತಿನ್ನೋಕ್ಕೆ ಅಷ್ಟೊತ್ತು ಕಾದು ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಒಂದಕ್ಕೇನು 4 ಇಡ್ಲಿ ತಿನ್ಬೋದು. ಬಾಯಲ್ಲಿಟ್ಟರೆ ಒಳ್ಳೆ ಕರ್ಗೋಗ್ಬಿಡುತ್ತೆ. ನೀವು ಟೇಸ್ಟ್ ನೋಡೋಕ್ಕೆ ಮುಂಚೆನೇ ಒಳಗೆ ಹೋಗ್ಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಅದ್ರ ಜೊತೆಗೆ ನಾನು ಇಲ್ಲಿ ಇಡ್ಲಿ ಮಳಹ ಪುಡಿ ಮತ್ತು ಸ್ಮೋಕಿ ಟೊಮೆಟೊ ಚಟ್ನಿ ಕೂಡ ತೋರಿಸ್ಕೊಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 3 ಗ್ಲಾಸು ಸೇಲಂ ರೈಸು, 1 ಗ್ಲಾಸು ಹೋಲ್ ಉರುದ್ದು, ಅರ್ಧ ಕಪ್ಪು ಸಬ್ಬಕ್ಕಿ, ಅರ್ಧ ಕಪ್ಪು ಅವಲಕ್ಕಿ, ಮೂರನ್ನು ಚೆನ್ನಾಗಿ ಧೂಳಿಲ್ದಿರೋ ಥರ ತೊಳೆದು ಒಳ್ಳೆ ನೀರಲ್ಲಿ ನೆನೆಸಿಡಬೇಕು. ಈ ಸೇಲಂ ರೈಸ್ ಅನ್ನೋದು ಚಿಕ್ಕ ಚಿಕ್ಕದಾಗಿರುತ್ತೆ. ಈ ಇಡ್ಲಿಗೆ ಅದನ್ನು ಹಾಕಿದ್ರೇ ತುಂಬ ಸಾಫ್ಟಾಗಿ ಬರುತ್ತೆ. ನಾರ್ಮಲ್ ರೈಸಲ್ಲೂ ಮಾಡ್ಬೋದು, ಬಟ್ ಸೇಲಂ ರೈಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಉದ್ದಿನಬೇಳೆ ಸ್ಪ್ಲಿಟ್ಟಲ್ಲೂ ಮಾಡ್ಬೋದು, ಬಟ್ ಹೋಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಉದಕ್ಕೆ ಬರುತ್ತೆ. ಈಗ ವೆದರ್ ಅಷ್ಟು ಚೆನ್ನಾಗಿಲ್ಲ, ಅದರಿಂದ ನೀವು ಬೇಗನೆ ನೆನೆಸಿ 7ರಿಂದ 8 ಗಂಟೆ ಕಾಲ ಫರ್ಮೆಂಟೇಷನ್ಗಿಟ್ಟು ಸಾಯಂಕಾಲ ರುಬ್ಬಿದ್ರೆ ಬೆಳಗ್ಗೆಗೆ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಹಂಗೊಂದು ವೇಳೆ ಫರ್ಮೆಂಟ್ ಆಗಿರಲಿಲ್ಲ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ನೀವು ಇಡ್ಲಿ ಮಾಡ್ಬೋದು. ಅದರಿಂದ ಹೇಳಿದ್ದು ಬೇಗ ನೆನೆಸಿ ರಾತ್ರಿಗೆ ರುಬ್ಕೊಂಡು ಬೆಳಗ್ಗೆ ಟಿಫನ್ ಮಾಡ್ಕೋಬೋದು. ಇವಾಗ ನಾನು ಎಲ್ಲ ರುಬ್ತಾ ಇದ್ದೀನಿ. ನೈಸಾಗಿ ರುಬ್ಬಬೇಕು, ಸಪ್ರೇಟಾಗಿ ರುಬ್ಕೊಳ್ಳಿ. ಮೊದಲು ಉದ್ದಿನಬೇಳೆ, ಆಮೇಲೆ ಅವಲಕ್ಕಿ ಮತ್ತು ಸಬ್ಬಕ್ಕಿ, ಲಾಸ್ಟಲ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ರುಬ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಬೇಕು. 2 ನಿಮಿಷನಾದರೂ ತಿರುತ್ತಾ ಇರಬೇಕು. ಯಾಕಂತಂದರೆ ಫರ್ಮೆಂಟೇಷನ್ ಆಗಬೇಕು ಅಂತಂದರೆ ನೀವು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ನೀವು ಸೌಟಲ್ಲೆಲ್ಲ ಮಾಡೋದಕ್ಕಿಂತ ಬೆಟರ್ ನನ್ನ ಸಜೆಷನ್ ಕೈಯಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಈಗ ಒಂದು ಬಾಕ್ಸಲ್ಲಿ ಹಾಕಿಟ್ಟು ರಾತ್ರಿ ಇಡೀ ಫರ್ಮೆಂಟೇಷನ್ ಆಗಕ್ಕೆ ಬಿಡಬೇಕು. ಬೆಳಗ್ಗೆಗೆ ನೋಡಿದ್ರೆ ಸೂಪರಾಗಿ ಫರ್ಮೆಂಟ್ ಆಗಿರುತ್ತೆ. ನೋಡಿ ಎಷ್ಟು ಗೂಡಾಗಿ ಎಷ್ಟು ಚೆನ್ನಾಗಿದೆ. ವೀಡಿಯೋದಲ್ಲಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಸೂಪರಾಗಿ ಫರ್ಮೆಂಟ್ ಆಗಿರುತ್ತೆ. ಈಗ ಇಡ್ಲಿ ಪ್ಲೇಟ್ಗೆ ಆಯಿಲ್ ಹಚ್ಚಿ ಇಡ್ಲಿ ಬ್ಯಾಟ್ರನ್ನ ಹಾಕಿ ಪಕ್ಕದಲ್ಲಿ ನಾನು ಆಲ್ರೆಡಿ 10 ನಿಮಿಷಕ್ಕೆ ಮುಂಚೆನೇ ಕುಕ್ಕರಲ್ಲಿ ನೀರಿಟ್ಟು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಈಗ ಪ್ಲೇಟ್ಗೆಲ್ಲ ಹಾಕಿದ್ಮೇಲೆ ಡೈರೆಕ್ಟಾಗಿ ಈಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ನೀವು ಇಡ್ಲಿ ಸ್ಟ್ಯಾಂಡ್ ಅಂತ ಸಿಗುತ್ತಲ್ಲ, ಅದರಲ್ಲಿ ಕೂಡ ಮಾಡ್ಕೋಬೋದು. ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಇದಕ್ಕೆ ವಿಷಲ್ ಹಾಕೋದು ಬೇಡ, ಹಾಗೆ ಮುಚ್ಚಿಟ್ಬಿಟ್ಟು 20ರಿಂದ 25 ನಿಮಿಷ ಬೇಯಲಿಕ್ಕೆ ಬಿಡಿ. ಅದು ಬೇಯೋಷ್ಟೊತ್ತಲ್ಲಿ ನಾನಿಲ್ಲಿ ಇಡ್ಲಿ ಮಳಹ ಪುಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲೆ ಇಟ್ಬಿಟ್ಟು 1 ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಕಡಲೆಬೇಳೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, 1/4 ಕಪ್ಪಷ್ಟು ಬಿಳಿ ಎಳ್ಳು, ಇಷ್ಟನ್ನು ಚೆನ್ನಾಗಿ ಹುರಿಬೇಕು. ಡ್ರೈ ರೋಸ್ಟ್ ಮಾಡಬೇಕು. ಒಂಬಣ್ಣ ಬರಬೇಕು. ಬಂದಮೇಲೆ ಒಂದು ಪ್ಲೇಟ್ಗೆ ತಣ್ಣಗಾಗಕ್ಕೆ ಬಿಡಿ. ಅದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೇಕು. ಈ ಕಡೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ಮೋಕಿ ಟೊಮೆಟೊ ಚಟ್ನಿ ಮಾಡೋಣ. 1 ಟೀ ಸ್ಪೂನ್ ಆಯಿಲ್ ಹಾಕಿ 1 ಟೀ ಸ್ಪೂನ್ ಜೀರಿಗೆ, 2 ಒಣಮೆಣಸಿನ್ಕಾಯಿ, 2 ಈರುಳ್ಳಿ, 3 ಟೊಮೆಟೊ ಸಣ್ಣದಾಗಿ ಹೆಚ್ಚು ಹಾಕ್ಬಿಟ್ಟು ಬಾಡಿಸ್ಬೇಕು. ಈರುಳ್ಳಿ ಮತ್ತು ಟೊಮೆಟೊ ಮೆತ್ತಗಾಗಬೇಕು. ಸೊ ಪ್ಲೇಟ್ ಮುಚ್ಚಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಮೆತ್ತಗಾಗುತ್ತೆ. ಅದು ಹುರಿದ ಮೇಲೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಟ್ನಿನ ರುಬ್ಕೊಳ್ಳೋಣ. ಈಗ ಚಟ್ನಿಗೆ ಒಗ್ಗರಣೆ ಕೊಡಬೇಕಲ್ವಾ, ಒಂದು ಕಡಾಯಿ ಇಟ್ಬಿಟ್ಟು 1 ಟೀ ಸ್ಪೂನ್ ಆಯಿಲ್ ಹಾಕಿ 1 ಟೀ ಸ್ಪೂನ್ ಸಾಸಿವೆ, ಒಂದು ಒಣಮೆಣಸಿನ್ಕಾಯಿನ ಹಾಕಿ ರುಬ್ಬಿದಂಥ ಪೇಸ್ಟನ್ನು ಹಾಕಿ ತಿರುವಿದ್ರೆ ಸೂಪರಾದ ಸ್ಮೋಕಿ ಟೊಮೆಟೊ ಚಟ್ನಿ ರೆಡಿ ಆಯಿತು. ಈಗ ಇಡ್ಲಿನೂ ಕೂಡ ಒಂದು ಕಡೆ ಬೆಂದಿದೆ. 20 ಮಿನಿಟ್ಸಲ್ಲೆಲ್ಲ ಬೆಂದೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಈಗ ನಾವು ಮಸಾಲ ಹುರಿದಿಟ್ಕೊಂಡಿದ್ವಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೂಪರಾಗಿ ತಟ್ಟೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಇಡ್ಲಿ ಮಳಹ ಪುಡಿ ರೆಡಿ ಆಯಿತು, ಸ್ಮೋಕಿ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಈಗ ಸರ್ವ್ ಮಾಡೋದು ಒಂದೇ. ನೋಡಿ ಎಷ್ಟು ಮೆತ್ತಗಾಗಿದೆ ಅಂದರೆ ಒಳ್ಳೆ ಫೆದರ್ ಲೈಟ್ ಅಂತಾರಲ್ಲ ಅಷ್ಟು ಚೆನ್ನಾಗಾಗಿದೆ. ಇವಾಗ ಇದನ್ನು ನೋಡಿದ ತಕ್ಷಣ ನಿಮಗೂ ಅನಿಸುತ್ತಲ್ವ ಇವತ್ತು ನೆನೆ ಹಾಕ್ಬಿಟ್ಟು ನಾವು ನಾಳೆಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ. ಖಂಡಿತ ಟ್ರೈ ಮಾಡಿ. ನಾನು ಹೇಳಿದ್ದು ನಿಜಾನ ಸುಳ್ಳು ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಸಾಫ್ಟಾಗಿ ಬರುತ್ತೆ. ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೊಂಡು ಮಾಡಿ, ಓಕೆನಾ? ಇವಾಗ ನೋಡಿ ಇಡ್ಲಿಗೆ ಸೂಪರಾದ ಟೊಮೆಟೊ ಚಟ್ನಿ ಮತ್ತು ಇಡ್ಲಿಗೆ ಮಳಹ ಪುಡಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಒಂದಕ್ಕೇನು 2-3 ತಿಂತಾರೆ. ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್.